ಎಸ್ಇನ್ ಈ ಪ್ರಕರಣದಲ್ಲಿ ಸಂಸದ ಪ್ರತಾಪ್ ಸಿಂಹ ಪರವಾಗಿ ಬಿಜೆಪಿ ಕಾರ್ಯಕರ್ತರ ನಿಂತಿದ್ದಾರೆ. ಪ್ರತಾಪ್ ಸಿಂಹ ಕಚೇರಿಯ ಎದುರು ಬಿಜೆಪಿ ಕಾರ್ಯಕರ್ತರ ಘೋಷಣೆ. ಒಂದು ಕಡೆ ವಿಪಕ್ಷ ಪ್ರತಾಪ್ ಸಿಂಹ ಅವರ ರಾಜೀನಾಮೆಗೆ ಆಗ್ರಹಿಸ್ತಾ ಇದೆ. ವಿಚಾರಣೆಗೊಳಪಡಿಸುವಂತಹ ಆಗ್ರಹಗಳು ಒತ್ತಾಯ ಕೇಳಿ ಬರ್ತಾ ಇರುವಂತಹ ಸಂದರ್ಭದಲ್ಲಿ ಪ್ರತಾಪ್ ಸಿಂಹ ಪರವಾಗಿ ಬಿಜೆಪಿ ಕಾರ್ಯಕರ್ತರು ನಿಂತಿದ್ದಾರೆ. ಹಿಂದೂ ಹುಲಿ ಪ್ರತಾಪ್ ಸಿಂಹ ಅಂತ ಬೆಂಬಲಿಗರು ಜೈಕಾರ ಹಾಕಿದ್ದಾರೆ. ಪ್ರತಾಪ್ ಸಿಂಹ ಕಚೇರಿ ಎದುರು ಬಿಜೆಪಿ ಕಾರ್ಯಕರ್ತರ ಘೋಷಣೆ. ಪ್ರತಾಪ್ ಸಿಂಹ ಪರವಾಗಿ ಘೋಷಣೆಗಳು ಕೇಳಿ ಬರ್ತಾ ಇದೆ. ಪ್ರತಾಪ್ ಸಿಂಹ ಭಾವಚಿತ್ರದ ಮುಖವಾಡವನ್ನ ಧರಿಸಿ ಘೋಷಣೆಗಳನ್ನ ಕೂಗಿದ್ದಾರೆ. ಪ್ರತಾಪ್ ಸಿಂಹ ಅವರೊಂದಿಗೆ ನಾವು ಅಂತ ಘೋಷಣೆ ಕೂಗ್ತಾ ಇದ್ದಾರೆ. ತಮ್ಮ ಬೆಂಬಲವನ್ನ ಈ ಮೂಲಕ ವ್ಯಕ್ತಪಡಿಸ್ತಾ ಇದ್ದಾರೆ. ರಾಷ್ಟ್ರೀಯವಾದಿ ಪ್ರತಾಪ್ ಸಿಂಹ ಜೊತೆ ನಾವಿದ್ದೇವೆ. ಪ್ರತಾಪ್ ಸಿಂಹ ಅವರನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ. ಇದಂತ ಪ್ರತಾಪ್ ಸಿಂಹ ಬೆಂಬಲಿಗ ಗೋಕುಲ್ ಗೋವರ್ಧನ್ ಹೇಳಿಕೆ ಕೊಟ್ಟಿದ್ದಾರೆ. ಸಂಸತ್ ಮೇಲೆ ಏನ್ ನಡೆದಂತ ಘಟನೆಯನ್ನ ಇಡೀ ದೇಶದ ಭಾರತೀಯರೆಲ್ಲರೂ ಸಹ ಖಂಡಿಸ್ತೀವಿ. ಅದೇ ರೀತಿ ನಾವು ಮೈಸೂರಿಗರಾಗಿಯೂ ಸಹ ನಾವು ಖಂಡಿಸುವಂಥ ವಿಚಾರದಲ್ಲಿ ನಾವು ಯಾವತ್ತೂ ಮುಂದೆ ಇದ್ದೀವಿ. ಆದರೆ ಎಲ್ಲೋ ಒಂದು ಕಡೆ ಯಾವಾಗಲೂ ಜನಸ್ನೇಹಿಯಾಗಿ ಜನರ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಮತ್ತು ತಮ್ಮ ಕಚೇರಿಗೆ ಬಂದಂಥ ಪ್ರತಿಯೊಬ್ಬರೂ ಅವರು ತನ್ನ ಮತದಾರರಲ್ವ ಅಂತ ಯಾವುದೇ ಥರದ ಭೇದ ಭಾವ ಇಲ್ಲದೆ ನಿರಂತರವಾಗಿ ಸ್ಪಂದಿಸುವಂಥ ಪ್ರತಾಪ್ ಸಿಂಹ ಅವ್ರನ್ನ ಟಾರ್ಗೆಟ್ ಮಾಡುವಂಥ ವಿಚಾರದಲ್ಲಿ ಏನು ಮೈಸೂರಿನಲ್ಲಿ ನಡೀತಾ ಇದೆ, ಕೆಲವೊಂದು ದುಷ್ಟಶಕ್ತಿಗಳು ಆ ವಿಚಾರದಲ್ಲಿ ಏನು ಕೆಲವು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅದಕ್ಕೆ ವಿರುದ್ಧವಾಗಿ ಯಾಕೆ ರಿಯಾಕ್ಟ್ ಮಾಡಿಲ್ಲ ಅಂದ್ರೆ, ರಿಯಾಕ್ಟ್ ಮಾಡೋ ಅಂತ ಸೂಕ್ಷ್ಮತೆಯ ವಿಚಾರ ಅಲ್ಲ ಇದು, ಅತ್ಯಂತ ಸೂಕ್ಷ್ಮತೆಯ ವಿಚಾರ ಅಂತ ನೀವು ಅನ್ಕೋತಿದ್ದೀರಾ. ಭಾರತ ಅಂದ್ರೆ ಇದು ಎಲ್ಲ ರಾಷ್ಟ್ರಗಳಲ್ಲೂ ಒಂದು ನಾವು ಹೆಮ್ಮೆ ಪಡುವಂತ ರಾಷ್ಟ್ರ. ಇಲ್ಲಿ ನೀವು ಸಂಸತ್ತನ್ನ ಯಾವನೋ ಒಬ್ಬ ಮಾಡ್ದ ಅಂತಲ್ಲ. ನಾನು MA ಪೊಲಿಟಿಕಲ್ ಸೈನ್ಸ್ ಇದೇ ಇವ್ರ ಹತ್ರನೇ ಸಂಸತ್ ಭವನಕ್ಕೆ ಪಾಸ್ನ ಇಸ್ಕೊಂಡು ಹೋಗಿದ್ದೀನಿ. ಏನ್ ಹೇಳಿ, ನಾವು ಮೈಸೂರರು ಹೆಮ್ಮೆ ಪಡಬೇಕು. ಇಂತಹ ಒಂದು MP ನಮಗೆ ಸಿಕ್ಕಿದ್ದಾರೆ, ಇಂತಹ ಒಬ್ಬರು ರಾಜ್ಯಸಭಾ ಮೆಂಬರ್ ನಮಗೆ ಸಿಕ್ಕಿದ್ದಾರೆ, ಹಲವಾರು ಅಭಿವೃದ್ಧಿಯನ್ನ ಮಾಡಿದ್ದಾರೆ. ಯಾರೋ ಇಸ್ಕೊಂಡು ಹೋದ್ರೆ ಕೊಡ್ಲೇಬೇಕು. ನಾವು ಪ್ರಜಾಪ್ರಭುತ್ವದಲ್ಲಿದ್ದೀವಿ, ನಾವು ಪ್ರಜೆಗಳಿಗೋಸ್ಕರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.